ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಒಟ್ಟು 5 ಪ್ರಶ್ನೆ ಪತ್ರಿಕೆಗಳು 6ರಿಂದ 8ರ ಒಂದು ಪ್ರಶ್ನೆ ಪತ್ರಿಕೆಗಳಿವು. ಒಟ್ಟು 10 ಪ್ರಶ್ನೆ ಪತ್ರಿಕೆಗಳು ಅಂದರೆ ಲ್ಯಾಂಗ್ವೇಜ್ ಫಸ್ಟ್ ಮತ್ತು ಲ್ಯಾಂಗ್ವೇಜ್ ಸೆಕೆಂಡ್ ಎಲ್ಲ ಸೇರಿ 10 ಪ್ರಶ್ನೆ ಪತ್ರಿಕೆಗಳಲ್ಲಿರುವ ಕನ್ನಡ ವ್ಯಾಕರಣಾಂಶವನ್ನು ಮಾತ್ರ ನಾನು ಇದೊಂದು ಕ್ಲಾಸಲ್ಲಿ ಮಾಡಿದ್ದೀನಿ. ಈ ಕ್ಲಾಸ್ದಿಂದ ಈಗ ಹೊಸದಾಗಿ ಎಕ್ಸಾಮ್ ಬರೆಯೋರಿಗೆ ಒಂದು ಅನುಕೂಲ ಇದೆ. ಏನಂದರೆ ಯಾವ ಒಂದು ಭಾಗದ ಮೇಲೆ ವ್ಯಾಕರಣ ಇರ್ಬೋದು, ಕೃದಂತ ಇರ್ಬೋದು, ಅನುಕರಣವ್ಯಯ, ದ್ವಿರುಕ್ತಿ, ಈ ರೀತಿ ಯಾವ್ಯಾವ ಭಾಗದ ಮೇಲೆ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ಇದರಿಂದ ನೀವು ತಿಳ್ಕೊಬೋದು. ಈ ರೀತಿ ಮಾಡಿ ಓದಿದ್ದಕ್ಕೆ ನನಗೆ ಕನ್ನಡಕ್ಕೆ 30ಕ್ಕೆ 30 ಅಂಕಗಳನ್ನ ತೆಗೆದಿದ್ದೀನಿ ನಾನು TETಯಲ್ಲಿ. ಮೊದಲನೇ ಪ್ರಶ್ನೆ, ಇದು TET 2019ರ ಲ್ಯಾಂಗ್ವೇಜ್ ಫಸ್ಟ್ ಆ ಪತ್ರಿಕೆಯಲ್ಲಿರುವ ಒಂದು ಪ್ರಶ್ನೆಗಳಿವು. ಧ್ರುವಾಂತರ ಇದು ಯಾವ ಸಂಧಿ ಅಂತ ಕೇಳಿದ್ದಾರೆ. ಇದು ಸವರ್ಣ ದೀರ್ಘ ಸಂಧಿ ಅಂತ ನೀವೆಲ್ಲರೂ ಹೇಳ್ತೀರಿ. ಈಗ ಸಂಧಿ ಮೇಲೆ ಎಷ್ಟು ಪ್ರಶ್ನೆಗಳದಾವನ್ನ ನೀವು ನೋಡ್ಕೋತ ಹೋಗ್ರಿ. ಈಗ ಎರಡನೇ ಪ್ರಶ್ನೆ, ಗುಣ ಅನ್ನುವಂಥದ್ದು ಇದು ಅನುಕರಣೀಯ ಪದವಾಗಿದೆ. ಇನ್ನು ಲವಕುಶರು ಇದು ಯಾವ ಸಮಾಸ ಅಂತ ಕೇಳಿದ್ರು? ದ್ವಂದ್ವ ಸಮಾಸ. ಅಂದರೆ ನಾವೀಗ ಸಮಾಸದ ಬಗ್ಗೆ ಕೂಡ ನಾವು ಅಭ್ಯಾಸ ಮಾಡಬೇಕು. ನಗುತ್ತ ಇದು ಒಂದು ಈ ವ್ಯಾಕರಣಾಂಶ ಅಂತ ಕೇಳಿದ್ರು. ಇದು ದ್ವಿರುಕ್ತಿ ಪದ ಆಗ್ತೈತಿ. ಇದು ನಗುತ್ತ. ಭಾಮಿನಿ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಅಂತ ಕೇಳಿದ್ರು. ಒಟ್ಟು ಮಾತ್ರೆಗಳ ಸಂಖ್ಯೆ 102. ಮುಂದಿನ ಪ್ರಶ್ನೆ, ಮದವು ಸೊಕ್ಕಿದ ಆನೆ ಇದ್ದಂತೆ ಈ ಅಲಂಕಾರ ಯಾವ ಅಲಂಕಾರ ಅಂತ ಕೇಳಿದ್ರು. ಅಂತೆ, ಓಲ್ ಈ ರೀತಿ ಪದಗಳ ಬಳಕೆ ಆದರೆ ನಾವು ಅದನ್ನು ಏನು ತಿಳ್ಕೊತೀವಿ? ಉಪಮಾ ಅಲಂಕಾರ. ಸುನೀತ ಅಥವಾ ಸಾನೆಟ್ನಲ್ಲಿರುವ ಪಾದಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರು. 14. ಇದೇ 2019 ಪತ್ರಿಕೆಯ ಲ್ಯಾಂಗ್ವೇಜ್ ಭಾಷೆ 2 ಇದು. ಇಲ್ಲಿ ಕೇಳಿರುವಂಥ ಒಂದು ವ್ಯಾಕರಣಾಂಶವನ್ನು ನೋಡೋದಾದರೆ, ಬವರ ಪದದ ಅರ್ಥ ಕಷ್ಟ, ಪದಗಳ ಅರ್ಥ ಆಗಿರ್ಬೋದು, ತತ್ಸಮ ತದ್ಭವ ಆಗಿರ್ಬೋದು, ಇವನು ನೋಡ್ಕೋತಾ ಇರ್ಬೇಕು ನಾವು. ಸದ್ಧರ್ಮ ಇದು ಯಾವ ಸಂಧಿ? ಇದು ಜಸ್ತ್ವ ಸಂಧಿ. ಇನ್ನು 12ನೇ ಪ್ರಶ್ನೆ, ತದ್ಭವ ಪದಗಳಿಗೆ ಸರಿಯಾದ ಜೋಡಿ ಅಂತ ಕೇಳಿದ್ರು. ನಾನು ಆವಾಗಲೇ ಜೋಡಿಸಿದ್ದೀನಿ. ವ್ಯಯ ವಿಯ, ವಿನೋದ ಬಿನದ, ವ್ಯಾಪಾರಿ ವ್ಯಾಪಾರಿ. ಅಂದರೆ ತತ್ಸಮ ತದ್ಭವಗಳನ್ನು ಕೂಡ ನಾವು ನೋಡ್ಕೋಬೇಕು. 2023ರ ಪ್ರಶ್ನೆ ಪತ್ರಿಕೆಯಲ್ಲಿರುವ ಕನ್ನಡ ವ್ಯಾಕರಣಾಂಶದ ಅಂಶಗಳನ್ನ ನಾವು ನೋಡೋಣ. ಈಗ ಆಗಬೇಕಿದು. ಕಡುವೆಲ್ಪು ಇದು ಯಾವ ಸಂಧಿ? ಅಂದರೆ ಆದೇಶ ಸಂಧಿ. ನಾವು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳನ್ನ ಎರಡೂ ನೋಡ್ಕೋತಾ ಇರಬೇಕು. ಲಿಪಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಮತ್ತು ಅದರ ಕಾರಕವನ್ನು ಕೇಳಿದರು. ವಿಭಕ್ತಿ ಮತ್ತು ಅದರ ಕಾರಕವನ್ನು ಭಾಳ ಕೇಳ್ತಾ ಇದ್ದಾರೆ. ಈಗ ಮೊನ್ನೆ ನಡೆದಂಥ ಕೆಸೆಟ್ ಪರೀಕ್ಷೆಯಲ್ಲಿ ಕೂಡ ಕೇಳಿದರು. ಅಲ್ಲಿ ಅಂದರೆ ಇದು ಯಾವುದು? ಸಪ್ತಮಿ. ಇದರ ಒಂದು ಕಾರಕ ಯಾವುದು ಅಂದರೆ ಅಧಿಕರಣ. ಭಾಷೆ ಲ್ಯಾಂಗ್ವೇಜ್ ಫಸ್ಟ್ ಇದು. ಮನುಷ್ಯ ಎಂಬ ಪದವು ಅಂದರೆ ವಸ್ತುವಾಚಕದಲ್ಲಿರುವ 3 ಭಾಗಗಳನ್ನ ಅವನು ನೋಡ್ಕೋಬೇಕು ನಾವು. ಯಾವುದು? ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಮನುಷ್ಯ ಅನ್ನುವಂಥ ಪದ ಯಾವುದು ಅಂತ ಕೇಳಿದ್ರು. ರೂಢನಾಮ. ಚತುರ್ಥಿ ವಿಭಕ್ತಿ ಕಾರಕಾರ್ಥ. ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ ಕೇಳಿದ್ರು. ಸಂಪ್ರದಾನ. ಇಲ್ಲೇ 2 ಪ್ರಶ್ನೆ ಆಗ್ಯಾವ ನೋಡ್ರಿ ಇದು ಕಾರಕಾರ್ಥ ಮೇಲೆ. ಸಪ್ತಮಿ ಅಧಿಕರಣ, ಪಂಚಮಿ ಅಪಾದಾನ. ಅಂದರೆ ಕೆಸೆಟ್ ಪರೀಕ್ಷೆಯಲ್ಲಿ ಕೇಳಿದ್ರು ಇದನ್ನು. ಷಷ್ಠಿ ಸಂಬಂಧ. ಪೂರ್ವೋತ್ತರ ಪದಗಳು 17ನೇ ಪ್ರಶ್ನೆ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ
ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸವನ್ನು ಕರ್ಮಧಾರೆ ಅಂತ ಕರಿತೀವಿ. ಕರ್ಮಧಾರೆ ಇದೇ ಒಂದು ಜಾಸ್ತಿ ಪ್ರಶ್ನೆ ಆಗಿರುವಂಥ ಸಾಧ್ಯತೆ ಇದೆ. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದರೆ ಕರ್ಮಧಾರೇನ ಹೆಚ್ಚು ಪ್ರಶ್ನೆಯಾಗಿದೆ. 2023ರ ಪ್ರಶ್ನೆ ಪತ್ರಿಕೆಯ ಭಾಷೆ 2 ಅಂದರೆ ಲ್ಯಾಂಗ್ವೇಜ್ 2. ಈ ಒಂದು ಇಲ್ಲಿರುವ ಪ್ರಶ್ನೆಗಳು ಊರೂರು ಇದು ಯಾವ ಪದ? ಲೋಪಸಂಧಿ. ಷಷ್ಠಿ ವಿಭಕ್ತಿ ಪ್ರತ್ಯಯ ಸಹಿತ ಪದ ಅಂದರೆ ಷಷ್ಠಿ ವಿಭಕ್ತಿ ಪ್ರತ್ಯಯನ ಇಲ್ಲಿ ಕೇಳಿದರು. ಅದೊಂದು ಪದ ಯಾವುದಂದ್ರೆ ತೆಲುಗಿನ ಅಂತ ಪದ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ, ಪ್ರಭುಲಿಂಗ ಲೀಲೆಗಳಿವೆ. 2 ಪ್ರಭುಲಿಂಗ ಲೀಲೆಗಳಿವೆ. ಈ ವಾಕ್ಯದಲ್ಲಿರುವ ಪ್ರಭುಲಿಂಗ ಲೀಲೆ ಎಂಬಲ್ಲಿ ಬಳಸಿದ ಲೇಖನ ಚಿಹ್ನೆ ಯಾವುದಾಗಿತ್ತು? ಈ ಲೇಖನ ಚಿಹ್ನೆ ಯಾವುದು ಅಂದರೆ ಈಗಾಗಲೇ ಲೇಖನ ಚಿಹ್ನೆ ಆಗಿರ್ಬೋದು, ಆಮೇಲೆ ತತ್ಸಮ ಆಗಿರ್ಬೋದು, ನಾನು ಕ್ಲಾಸ್ ಮಾಡಿದ್ದೀನಿ ನೋಡ್ರಿ. ವಾಕ್ಯ ವೇಷ್ಟನ ಚಿಹ್ನೆ ಇದು. ಮುಂದಿನ ಪ್ರಶ್ನೆ, ಕನ್ನಡಿಗ, ತೆಲುಗು ಮತ್ತು ತುಳುವ ಓದುಗರು ಇದ್ದಾರೆ. ಈ ವಾಕ್ಯದಲ್ಲಿ ಮತ್ತು ಎಂಬುದು ಯಾವ ಒಂದು ಪದ ಅಂತ ಕೇಳಿದರೆ ಸಂಬಂಧಾರ್ಥಕ ಪದ ಅದು. ಕೇರಿ ಇದು ದ್ವಿರುಕ್ತಿ. ಅತಿ ಹೆಚ್ಚು ಅಂದ್ರೆ ದ್ವಿರುಕ್ತಿ, ಅನುಕರಣೀಯ, ಈ ರೀತಿ ಪ್ರಶ್ನೆಗಳಾಗ್ಯಾವ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಇದು ಯಾವ ವಾಕ್ಯ ಆಗಿರ್ತೈತಿ ಅಂದ್ರೆ ಸಾಮಾನ್ಯ ವಾಕ್ಯ. ಇದನ್ನು ಕ್ಲಾಸ್ ಮಾಡೀನಿ ನಾನು. ಪತ್ರಿಕೆ 2022 ಭಾಷೆ 1 ಲ್ಯಾಂಗ್ವೇಜ್ 1. ಇಲ್ಲಿರುವ ಪ್ರಶ್ನೆಗಳು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸುವ ಪ್ರಶ್ನೆಗಳಂದರೆ ನಿತ್ಯ ನಪುಂಸಕ ಲಿಂಗ ಉದಾಹರಣೆಗೆ ಯಾವುದು ಒಂದು ಪದ ಅಂತ ಕೇಳಿದ್ರು, ಅದು ದಂಡು. ಅಂದ್ರೆ ನಾವು ಏನು ತಿಳ್ಕೊಬೇಕಂದ್ರೆ ಲಿಂಗಗಳನ್ನು ಕೂಡ ನಾವು ನೋಡ್ಕೋಬೇಕು. ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿಯಾದ ಸಮಾಸ ಯಾವುದು ಅಂದರೆ ಕರ್ಮಧಾರೆಯ ಸಮಾಸ. ಆಗಲೇ ಒಂದು ಇದರ ಮೇಲೆ ಪ್ರಶ್ನೆ ನೋಡಿದ್ದೀವಿ ನಾವು. ಮತ್ತೆ ಈ ಪ್ರಶ್ನೆ ರಿಪೀಟ್ ಆಗಿದೆ ನೋಡ್ರಿ. ಸಂಪ್ರದಾನ ಕಾರಕಾರ್ಥದಲ್ಲಿ ಬಳಕೆಯಾದ ವಿಭಕ್ತಿ ಯಾವುದು? ಸಂಪ್ರದಾನ ಕಾರಕಾರ್ಥದಲ್ಲಿ ಬಳಕೆಯಾದ ವಿಭಕ್ತಿ ಯಾವುದು ಅಂದರೆ ಚತುರ್ಥಿ ವಿಭಕ್ತಿ. ಅಂದರೆ ಅಲ್ಲಿ ಇನ್ನೊಂದು ಮೊದಲೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನು ನೋಡಿದ್ದೀನೋ ಚತುರ್ಥಿ ಕಾರಕಾರ್ಥ ಯಾವುದು ಅಂತ ಕೇಳಿದ್ರು ಸಂಪ್ರದಾನ ಅಂತ ಆನ್ಸರ್ ಹಾಕಿದ್ದೀವಿ ನಾವು. ಈಗ ಅದನ್ನೇ ತಿರುಮುರುವಾಗಿ ಕೇಳಿದ್ದಾರೆ. ಅಕರ್ಮಕ ಧಾತುವಿಗೆ ಉದಾಹರಣೆ ಯಾವುದು ಅಂದರೆ ಓಡು. ಅಂದರೆ ನಾವು ಅಕರ್ಮಕ ಮತ್ತು ಸಕರ್ಮಕ ಕೂಡ ನಾವು ನೋಡ್ಕೋಬೇಕು. ಚೆನ್ನಾಗಿ ಎಂಬ ಪದವು ಅವ್ಯಯದ ಈ ವಿಧ ಅಂತ ಪ್ರಶ್ನೆಯಾಗಿದೆ. ಚೆನ್ನಾಗಿ ಅನ್ನುವಂಥದ್ದು ಒಂದು ಸಾಮಾನ್ಯ ಅವ್ಯಯ ಅದು. 2022ರ ಪತ್ರಿಕೆ ಇದರಲ್ಲಿನ ಇದು ಲ್ಯಾಂಗ್ವೇಜ್ 2 ಭಾಷೆ 2ನೇದು. ಪ್ರಶ್ನೆ 29, ಮೇಲ್ವಾತು ಇದು ಆದೇಶ ಸಂಧಿ. ಹೊಸಗನ್ನಡ ಕರ್ಮಧಾರೆಯ ಸಮಾಸ ಇದು ಮತ್ತೆ ಪ್ರಶ್ನೆಯಾಗಿದೆ ನೋಡ್ರಿ. ಚತುರ್ಥಿ ವಿಭಕ್ತಿ ಕಾರಕ ಯಾವುದು ಅಂದರೆ ಸಂಪ್ರದಾನ. ಇದು ಮತ್ತೆ ರಿಪೀಟ್ ಆಗಿದೆ. ತತ್ಸಮ ತದ್ಭವ ಪ್ರಶ್ನೆ ನೋಡ್ರಿ. ಭಿನ್ನ ವಿಜ್ಞಾನ ಎಲ್ಲಾದರೂ ಒಂದೊಂದು ನುಡಿಗಟ್ಟು ಕೂಡ ಕೇಳಿರ್ತಾರೆ. ತಲೆದೂಗು ಈ ನುಡಿಗಟ್ಟಿನ ಅರ್ಥ ಏನಂದರೆ ಮೆಚ್ಚುಗೆಯನ್ನು ಸೂಚಿಸು. 2021ರ ಪ್ರಶ್ನೆ ಪತ್ರಿಕೆ ಭಾಷೆ 1 ಮೇಲೊಂದು ಪದ ಇವು ಯಾವ ಸಂಧಿ ಅಂತ ಕೇಳಿದ್ದಾರೆ ಪ್ರಶ್ನೆ. ಅದು ಲೋಪಸಂಧಿ. ಇಷ್ಟು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದ್ದು. ಇದು ಪರಿಮಾಣವಾಚಕ. ಇದನ್ನು ಕೂಡ ನಾನು ಕ್ಲಾಸ್ ಮಾಡಿದ್ದೀನಿ ರೀ. ಕವಿಯ ಈ ಪದದಲ್ಲಿರೋ ವಿಭಕ್ತಿ ಅಂದರೆ ಷಷ್ಠಿ ವಿಭಕ್ತಿ. ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯ ಕಾರಕಗಳನ್ನ ಹೆಚ್ಚಾಗಿ ನೋಡ್ಕೊರಿ. ಅಂದರೆ ಅದ್ರ ಮೇಲೆ ಜಾಸ್ತಿ ಪ್ರಶ್ನೆ ಆಗಿದೆ. ಹೆಮ್ಮರ ಇದು ಕರ್ಮಧಾರೆಯ ಸಮಾಸ. ಇದು ಎಷ್ಟನೇ ನೋಡ್ರಿ, ಎಷ್ಟು ಭಾಳ ಸಲ ರಿಪೀಟ್ ಆಗಿದೆ.
ಮೃಗ ತದ್ಭವ ಮಿಗ ಇದ್ರ ಮೇಲೆ ತದ್ಭವ ತತ್ಸಮ ಮೇಲಂತೂ ಒಂದು ಪ್ರಶ್ನೆ ಇರತೈತಿ. ಇಲ್ಲಿ ಮತ್ತೊಂದು ನುಡಿಗಟ್ಟಿನ ಅರ್ಥ ಕೇಳಿದ್ದಾರೆ ನೋಡ್ರಿ. ಹೊಟ್ಟು ಕುಟ್ಟು ಇದು ಉಪಯೋಗವಿರದ ಕೆಲಸ ಮಾಡುವಂಥ ಅರ್ಥ. ಚರಚರಣೆ ಇದು ಅನುಕರಣೀಯ. 2021 ಭಾಷೆ 2 ಪತ್ರಿಕೆಯ ಭಾಷೆ 2. 40ನೇ ಪ್ರಶ್ನೆ. ಚಿಕ್ಕ ಚಿಕ್ಕ ಈ ಪದ ದ್ವಿರುಕ್ತಿ. ದ್ವಿರುಕ್ತಿ ಒಂದು ಅನುಕರಣೀಯ, ಸಂಧಿ, ಸಮಾಸ, ನುಡಿಗಟ್ಟು, ವಿಭಕ್ತಿ ಪ್ರತ್ಯಯ, ಆಮೇಲೆ ಕಾರಕ ಇವನ್ನೆಲ್ಲನೂ ನೀವು ನೋಡ್ಕೊಳ್ಳೇಬೇಕು. ಮರಳುಗಾಡು ಯಾವ ಸಂಧಿ? ಆದೇಶ ಸಂಧಿ. ಸ್ವರ್ಗ ಪದದ ತದ್ಭವ ರೂಪ ಸಗ್ಗ. ಇಹಲೋಕ ವಿರುದ್ಧ ಪದ ಯಾವುದು? ಪರಲೋಕ. ಅಂಗೈ ಈ ಪದವು ಯಾವ ಸಮಾಸ? ಅಂಶಿ ಸಮಾಸ. 2018ನೇ ಪ್ರಶ್ನೆ ಪತ್ರಿಕೆ ಅದರಲ್ಲಿ ಭಾಷೆ 1 ಲ್ಯಾಂಗ್ವೇಜ್ ಫಸ್ಟ್. ವಿದ್ಯಾಭ್ಯಾಸ ಇದು ಸವರ್ಣ ದೀರ್ಘ ಸಂಧಿ. ವಿದ್ವಾಂಸ ಇದು ಅನ್ವರ್ಥಕ ನಾಮ. ಕನ್ಯೆದುರು ಇದು ಲೋಪಸಂಧಿ. ರಾಕ್ಷಸ ತದ್ಭವ ರೂಪ ಯಾವುದು ಅಂದರೆ ರಕ್ಕಸ. 2018 ಪತ್ರಿಕೆಯ ಭಾಷೆ 2. ಪುಣ್ಯಾತ್ಮ ಈ ಸಂಧಿ ಸವರ್ಣ ದೀರ್ಘ ಸಂಧಿ. ಹೆಬ್ಬಾಗಿಲು ಈ ಪದ ಕರ್ಮಧಾರಯ ಸಮಾಸ. ಇದು ತುಂಬ ಸಲ ರಿಪೀಟ್ ಆಗಿದೆ ನೋಡ್ರಿ. ದೊರೆಯನ್ನು ಇದು ಆಗಮ ಸಂಧಿ. ಶಿಕಾರಿ ಈ ಪದದ ಅರ್ಥ ಬೇಟೆ. ಎಲ್ಲಾದರೂ ಒಂದೊಂದು ಪದಗಳ ಅರ್ಥ ಕೂಡ ಕೇಳ್ತಾರೋ ಅವನು ನೋಡ್ಕೊಂಬಿಡ್ರಿ. ಕೋಣೆಯಲ್ಲಿ ಬೆಳಕು ಬೀಳುವುದಿಲ್ಲ, ಗಾಳಿಯೂ ಬೀಸುವುದಿಲ್ಲ ಇದು ಸಂಯೋಜಿತ ವಾಕ್ಯ. ಉಪಾಧ್ಯಾಯ ಎಂಬ ಪದದಲ್ಲಿ ಸೇರಿರುವ ವರ್ಣಗಳನ್ನು ಬಿಡಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಬಿಡಿಸಿದ್ದೀನಿ ನಾನು, ನೋಡ್ಕೊಂಬಿಡ್ರಿ ನೀವು. ತದ್ಭವ ಪದಗಳ ಸರಿಯಾದ ಜೋಡಣೆ ಅಂತ ಕೇಳಿದ್ರು, ನಾನು ಜೋಡಿಸಿದ್ದೀನಿ. ಯಾತ್ರಾ ಜಾತ್ರೆ. ಅಕ್ಷರ ಅಕ್ಕರ, ಕರ್ತರಿ ಕತ್ತರಿ. ಇವಿಷ್ಟು ಅಂಶಗಳನ್ನ ನೀವು ಆಧಾರವಾಗಿಟ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾದರೆ ಆಮೇಲೆ ಬೋಧನಾಶಾಸ್ತ್ರವನ್ನು ನೋಡ್ಕೊರಿ ಜಾಸ್ತಿನೇ. ಅಂದ್ರೆ ವ್ಯಾಕರಣ ಅಂಶದೊಳಗೆ ಇಷ್ಟು ನೋಡ್ಕೊಂಡ್ರೆ ಯಾವ ಪ್ರಶ್ನೆನೂ ಕಳ್ಕೊಳ್ಳೋಂಗಿಲ್ಲ. ಬೋಧನಾಶಾಸ್ತ್ರವನ್ನು ಅಭ್ಯಾಸ ಮಾಡಿರಿ. ಒಟ್ಟಾರೆ ಕನ್ನಡಕ್ಕೆ 30ಕ್ಕೆ 30 ಅಂಕವನ್ನು ತೆಗೀರಿ ಅಂತ ನನ್ನ ಒಂದು ಆಶಯ. ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.